ಟೈಟಲ್ ಮೂಲಕವೇ ಪ್ರೇಕ್ಷಕರ ಗಮನ ಸೆಳೆದಿರುವ ಫಿನಿಕ್ಸ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇದೊಂದು ಪಕ್ಕಾ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು, ನಿರ್ದೇಶಕ ಹೊಸೂರು ವೆಂಕಟ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ ನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮೋಸ ಹೋಗುವವರಿದ್ದ ಹಾಗೆ ಮೋಸ ಮಾಡುವವರು ಇರ್ತಾರೆ ಎಂಬ ವಿಚಾರ ಇಟ್ಕೊಂಡು ಫಿನಿಕ್ಸ್ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಫಿನಿಕ್ಸ್ ಟೀಸರ್ ಹೇಗಿದೆ ಅಂತ ತೋರಿಸ್ತೀವಿ. ಹ್ಯಾವ್ ಅ ಲುಕ್. ಆಕ್ಷನ್ ಥ್ರಿಲ್ಲರ್ ಫೀನಿಕ್ಸ್ ಚಿತ್ರದ ಹಾಡು ಟೀಸರ್ ರಿಲೀಸ್. ನಾಯಕನಾಗಿ ಪ್ರತಾಪ್ ಸಿಂಹ ನಟನೆ, ಹೊಸೂರು ವೆಂಕಟ್ ಆಕ್ಷನ್ ಕಟ್. ಟೈಟಲ್ ಮೂಲಕವೇ ನಿರೀಕ್ಷೆ ಹುಟ್ಟಿಸಿರುವ ಫೀನಿಕ್ಸ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. ಟೈಟಲ್ ಹೇಳುವಾಗೆ ಫೀನಿಕ್ಸ್ ಗ್ರೀಕ್ ಮೂಲದ ಒಂದು ಕಾಲ್ಪನಿಕ ಪಕ್ಷಿ. ಅದು ಭಸ್ಮವಾದ್ರೂ ಮತ್ತೆ ಎದ್ದು ಬರುತ್ತೆ ಅಂತ ಹೇಳ್ತಾರೆ. ಅಂಥದ್ದೇ ಕಂಟೆಂಟ್ ಇಟ್ಟುಕೊಂಡು ತಯಾರಾದ ಸಿನಿಮಾನೇ ಫೀನಿಕ್ಸ್. ಮೋಸ ಹೋಗುವವರಿದ್ದ ಹಾಗೆ ಮೋಸ ಮಾಡುವವರು ಇರ್ತಾರೆ, ಅದರಲ್ಲೂ ಮೋಸಗಾರರೇ ಜಾಸ್ತಿ ಎಂಬ ವಿಚಾರದ ಮೇಲೆ ಫೀನಿಕ್ಸ್ ಸಿನಿಮಾ ತಯಾರಿಸಲಾಗಿದೆ. ನಿರ್ದೇಶಕ ಹೊಸೂರು ವೆಂಕಟ್ ಕತೆ, ಚಿತ್ರಕಥೆ, ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಚಿತ್ರದ ಆಡಿಯೋ ಟೀಸರ್ ಬಿಡುಗಡೆ ಸಮಾರಂಭ ಕಲಾವಿದರ ಸಂಘದ ಆವರಣದಲ್ಲಿ ನಡೆಯಿತು. ಗೋಕುಲ್ ಕೃಷ್ಣ ಫಿಲ್ಮ್ಸ್ ಲಾಂಛನದಲ್ಲಿ ಹೊಸೂರಿನ ಶ್ರೀನಿವಾಸ್ ಸಿ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಎ.ಟಿ. ರವೀಶ್ ಅವರ ಸಂಗೀತ ಸಂಯೋಜನೆ, ಗೋಪಿ ಸಬರಮತಿ, ಗೌತಮ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. ಇನ್ನು ಈ ವೇಳೆ ಮಾತನಾಡಿದ ನಿರ್ದೇಶಕ ಹೊಸೂರು ವೆಂಕಟ್, ಈ ಹಿಂದೆ ನಾನು ಗಡಿ ಎಂಬ ಸಿನಿಮಾವನ್ನ ನಿರ್ದೇಶಿಸಿದ್ದೆ. ನಿರ್ಮಾಪಕ ಶ್ರೀನಿವಾಸ್ ಅವರು ನನ್ನ ಸ್ನೇಹಿತರು. ಇದು ನೈಜ ಘಟನೆ ಆಧರಿಸಿದ ಸಿನಿಮಾ. ಗುರುತು ಪರಿಚಯ ಇಲ್ಲದವರ ಬಳಿ ಹೋಗಿ ಮೋಸಕ್ಕೊಳಗಾಗಬೇಡಿ ಎಂಬ ಮೆಸೇಜ್ ಅನ್ನ ಇಟ್ಟುಕೊಂಡು ಮಾಡಿದ ಚಿತ್ರವಿದು. ಅದರಲ್ಲೂ ಈಗಿನ ಯುವಜನರಿಗೆ ಉತ್ತಮ ಸಂದೇಶವೂ ಈ ಸಿನಿಮಾದಲ್ಲಿದೆ. ಉಡುಪಿ, ಮಂಗಳೂರು, ಗೋವಾ ಹಾಗೂ ಬೆಂಗಳೂರು ಸುತ್ತಮುತ್ತ 45 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಅಂತ ಹೇಳಿದ್ರು. ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗೋರು ಇರ್ತಾರೆ ಅಂತ ಸಾರ್ ಹೇಳಿದ್ರು. ಅದು ನಿಜಾನೇ. ದಯವಿಟ್ಟು ಇಲ್ಲದೇ ಇರೋದಕ್ಕೆ ಆಸೆ ಪಟ್ಟು ಹೋಗಿ ಅನ್ಯಾಯ ಆಗಬೇಡಿ. ಯಾಕಂದರೆ ಲಕ್ಷ ಕೊಟ್ಟರೆ 10 ಲಕ್ಷ ಬರುತ್ತೆ, ಕೋಟಿ ಕೊಟ್ಟರೆ 10 ಕೋಟಿ ಬರುತ್ತೆ ಅಂತ ಯಾಮಾರಿಸೋರು ತುಂಬ ಜನ ಇದ್ದಾರೆ. ಓಕೆನಾ? ಅದಕ್ಕೋಸ್ಕರ ಇದು ಅದರೊಳಗಡೆ ಏನಿದೆ, ಹೆಂಗೆಲ್ಲ ಯಾಮಾರಿಸ್ತಾರೆ, ಹೆಂಗೆಲ್ಲ ಯಾಮಾರ್ತಾರೆ ಅನ್ನೋದು ಒಂದು ಕಡೆ ತಗೊಂಡು ಸರ್. ಹಾಗೆ ನಿರ್ಮಾಪಕ ಹೊಸೂರು ಮೂಲದ ಶ್ರೀನಿವಾಸ್ ಮಾತನಾಡಿ, ಮೂಲತಃ ನಾನೊಬ್ಬ ಡೆವಲಪರ್. ನಿರ್ದೇಶಕರು ನನಗೆ 15 ವರ್ಷಗಳಿಂದ ಪರಿಚಯ. ಈ ಕತೆ ಹೇಳಿದಾಗ ಚೆನ್ನಾಗಿದೆ ಅಂತ ಅನ್ಸಿತು. ಹಾಗಾಗಿ ಸಿನಿಮಾ ನಿರ್ಮಾಣಕ್ಕೆ ಮುಂದಾದೆ. ಚಿತ್ರದಲ್ಲಿ ನಾನು ಸಹ ಒಂದು ಪಾತ್ರ ಮಾಡಿದ್ದೀನಿ. ಅತಿಯಾದ ಆಸೆಗೆ ಬಿದ್ದಾಗ ನಾವು ಹೇಗೆ ಮೋಸ ಹೋಗ್ತೀವಿ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ ಅಂತ ನಿರ್ಮಾಪಕ ಶ್ರೀನಿವಾಸ್ ಹೇಳಿದ್ರು. ಕತೆ ಹೇಳಿದಾಗ ಕತೆ ತುಂಬ ಇಡಿಸ್ತು. ಅದನ್ನ ಸರಿ ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು ಪ್ಲಾನ್ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ. ಇನ್ನು ಫೀನಿಕ್ಸ್ ಸಿನಿಮಾದಲ್ಲಿ ಪ್ರತಾಪ್ ಸಿಂಹ ನಾಯಕನಾಗಿ ಅಭಿನಯಿಸಿದ್ದು, ಸೇಲಂನಲ್ಲಿ ನಡೆದ ನೈಜ ಘಟನೆಯನ್ನ ಪ್ರೇರಣೆಯಾಗಿಟ್ಟುಕೊಂಡು ನಿರ್ದೇಶಕರು ಈ ಚಿತ್ರಕಥೆ ಬರೆದಿದ್ದಾರೆ ಅಂತ ಹೇಳಿದ್ರು. ನಟಿ ರಕ್ಷಿತಾ ಈ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಿರುವುದಾಗಿ ಹೇಳಿದ್ದಾರೆ. ಇನ್ನು ಮತ್ತೊಬ್ಬ ನಟಿ ಖುಷಿ ಮಾತನಾಡಿ, ತಾನು ರಗಡ್ ಪೊಲೀಸ್ ಪಾತ್ರವನ್ನ ಮಾಡಿದ್ದೇನೆ ಅಂತ ಹೇಳಿಕೊಂಡ್ರು. ಸಂಗೀತ ನಿರ್ದೇಶಕ ಎ.ಟಿ. ರವೀಶ್ ಮಾತನಾಡಿ, ಇದು ನನ್ನ 50ನೇ ಸಿನಿಮಾ. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿವೆ. ಇವತ್ತು ಒಂದು ಸಾಂಗ್ ಟೀಸರ್ ರಿಲೀಸ್ ಆಗಿದೆ ಅಂದ್ರು. ಸದ್ಯ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಂದು ಇದು 6ನೇ ಸಿನಿಮಾ. ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು. ಇದಕ್ಕೆ ಮುಂಚೆ ಸ್ತಬ್ಧ ನಂದು 50 ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಇದು ನಂದು 6ನೇದು ಫೀನಿಕ್ಸು. ಅಪೇಕ್ಷಾ ಎಂ ಫಿಲ್ಮ್ ಬ್ಯೂರೋ TV5.